ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಾ ಇದ್ದೀನಿ ಕ್ರಿಸ್ಪಿ ಕಾರ್ನ್. ನೀವು ಇದನ್ನು ಬಾರ್ಬಿಕ್ಯೂ ನೇಷನ್ನು ಅಥವಾ ಹಲವಾರು ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿರ್ತೀರಾ. ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು, ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಮೊದಲೇದಾಗಿ ಕಾರ್ನ್ನ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ಅದಾದ ನಂತರ ಕಾರ್ನ್ಫ್ಲವರ್ನ ಇದಕ್ಕೆ ಡಸ್ಟಿಂಗ್ ಮಾಡಬೇಕು. ಅಂದರೆ ನೀರು ಹಾಕಬಾರ್ದು, ಜಸ್ಟ್ ಕಾರ್ನ್ಫ್ಲವರ್ನ ಹಾಕಿಬಿಟ್ಟು ಈ ರೀತಿ ಸೋಸಬೇಕು. ಅಂದರೆ ಪುಡಿಯೆಲ್ಲ ಆಚೆ ಬಂದ ನಂತರ ಎಣ್ಣೆನಲ್ಲಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಬ್ರೌನ್ ಆಗಿರಬಾರ್ದು, ಜಸ್ಟ್ ಲೈಟ್ ಗೋಲ್ಡನ್ ಕಲರ್ ಬರಬೇಕು. ಫ್ರೈ ಆದ ನಂತರ ಇದಕ್ಕೆ ನಾವು ಮಸಾಲ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬೇಗನೆ ಆಗ್ಬಿಡುತ್ತೆ, ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಮಸಾಲಾಗೆ ಒಂದು ಬೌಲಲ್ಲಿ ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪುಡಿ, ಆಮೇಲೆ ಚಾಟ್ ಮಸಾಲ ಇಲ್ಲ ಅಂದರೆ ಸ್ವಲ್ಪ ಮ್ಯಾಂಗೋ ಪುಡಿನೂ ಹಾಕೋಬೋದು ಹುಳಿ ಟೇಸ್ಟಿಗೆ. ಸೊ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕರೆದಿರುವಂತಹ ಕಾರ್ನ್ಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಅಷ್ಟೇ, ನಮ್ಮ ಕ್ರಿಸ್ಪಿ ಕಾರ್ನ್ ರೆಡಿ. ಎಷ್ಟು ಬೇಗ ಆಗೋಗ್ಬಿಡ್ತು. ಇದಕ್ಕೆ ಮೇಲ್ಗಡೆ ಚಿಕ್ಕದಾಗಿ ಆನಿಯನ್ ಹೆಚ್ಕೊಂಡು, ಚಿಕ್ಕದಾಗಿ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡು, ನಿಂಬೆ ರಸ ಹಿಂಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.